ಇವತ್ತು ನಮ್ಮ ಜೊತೆಗೆ ಯತೀಂದ್ರ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಇವತ್ತು CLPಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದೊಂದು. ಸರ್, ಯೂಶಲಿ CLP ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ, ಕೊಟ್ಟಾಗ ನೋಡೋಣ ಅಂದ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳ್ಬೋದು ಅಂತ ಸರ್? ಚೆನ್ನಾಗಿದ್ದಾರೆ ಸರ್. ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ. ನಾನೇನು ಹೇಳಿದ್ದೀನಿ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನು ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ, ಸಿಎಂ ಪುತ್ರರಾಗಿ ಈ ತರದ ವಿವಾದತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊತ್ತಿಸಿದ್ರಿ ಅಂತ ಸರ್? ನಾನೇನು ವಿವಾದಕ್ಕೆ ಇರೋದನ್ನ ಹೇಳಿದೆ, ಹೇಳಾಗಿದೆ. ಮತ್ತಿನ್ನಷ್ಟೇ ಅದ್ರ ಬಗ್ಗೆ ವಿಚಾರವಾಗಿ ಮತ್ತಿನ್ನೇನು ಮಾತಾಡೋದಿಲ್ಲ. ಇದಿಷ್ಟು ಶಾಸಕರಾದಂಥ ಯತೀಂದ್ರ ಅವರ ಹೇಳಿಕೆ ಮತ್ತು CLP ಸಭೆಯಲ್ಲಿ ಚರ್ಚೆ ಆದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇವತ್ತು ನಮ್ಮ ಜೊತೆಗೆ ಯತೀಂದ್ರ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಇವತ್ತು CLPಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದೊಂದು. ಸರ್, ಯೂಶಲಿ CLP ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ, ಕೊಟ್ಟಾಗ ನೋಡೋಣ ಅಂದ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳ್ಬೋದು ಅಂತ ಸರ್? ಚೆನ್ನಾಗಿದ್ದಾರೆ ಸರ್. ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ. ನಾನೇನು ಹೇಳಿದ್ದೀನಿ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನು ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ, ಸಿಎಂ ಪುತ್ರರಾಗಿ ಈ ತರದ ವಿವಾದತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊತ್ತಿಸಿದ್ರಿ ಅಂತ ಸರ್? ನಾನೇನು ವಿವಾದಕ್ಕೆ ಇರೋದನ್ನ ಹೇಳಿದೆ, ಹೇಳಾಗಿದೆ. ಮತ್ತಿನ್ನಷ್ಟೇ ಅದ್ರ ಬಗ್ಗೆ ವಿಚಾರವಾಗಿ ಮತ್ತಿನ್ನೇನು ಮಾತಾಡೋದಿಲ್ಲ. ಇದಿಷ್ಟು ಶಾಸಕರಾದಂಥ ಯತೀಂದ್ರ ಅವರ ಹೇಳಿಕೆ ಮತ್ತು CLP ಸಭೆಯಲ್ಲಿ ಚರ್ಚೆ ಆದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇವತ್ತು ನಮ್ಮ ಜೊತೆಗೆ ಯತೀಂದ್ರ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಇವತ್ತು CLPಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದೊಂದು. ಸರ್, ಯೂಶಲಿ CLP ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ, ಕೊಟ್ಟಾಗ ನೋಡೋಣ ಅಂದ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳ್ಬೋದು ಅಂತ ಸರ್? ಚೆನ್ನಾಗಿದ್ದಾರೆ ಸರ್. ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ. ನಾನೇನು ಹೇಳಿದ್ದೀನಿ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನು ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ, ಸಿಎಂ ಪುತ್ರರಾಗಿ ಈ ತರದ ವಿವಾದತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊತ್ತಿಸಿದ್ರಿ ಅಂತ ಸರ್? ನಾನೇನು ವಿವಾದಕ್ಕೆ ಇರೋದನ್ನ ಹೇಳಿದೆ, ಹೇಳಾಗಿದೆ. ಮತ್ತಿನ್ನಷ್ಟೇ ಅದ್ರ ಬಗ್ಗೆ ವಿಚಾರವಾಗಿ ಮತ್ತಿನ್ನೇನು ಮಾತಾಡೋದಿಲ್ಲ. ಇದಿಷ್ಟು ಶಾಸಕರಾದಂಥ ಯತೀಂದ್ರ ಅವರ ಹೇಳಿಕೆ ಮತ್ತು CLP ಸಭೆಯಲ್ಲಿ ಚರ್ಚೆ ಆದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇವತ್ತು ನಮ್ಮ ಜೊತೆಗೆ ಯತೀಂದ್ರ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಇವತ್ತು CLPಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದೊಂದು. ಸರ್, ಯೂಶಲಿ CLP ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ,
ಕೊಟ್ಟಾಗ ನೋಡೋಣ ಅಂದ. ಸರ್ ಪ್ರಮುಖವಾಗಿ ಸರ್ ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳ್ಬೋದು ಅಂತ ಸರ್. ಚೆನ್ನಾಗಿದ್ದಾರೆ ಸರ್. ಹೈಕಮಾಂಡ್ ಏನು ನಿರ್ಧಾರ ಹೇಳ್ಬೋದು ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ. ನಾನೇನು ಹೇಳಿದ್ದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನು ಹೇಳಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ ಸಿಎಂ ಪುತ್ರರಾಗಿ ಈ ತರದ ವಿವಾದತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ. ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊತ್ತಿಸಿದ್ರಿ ಅಂತ ಸರ್. ನಾನೇನು ವಿವಾದಕ್ಕೆ ಇರೋದನ್ನ ಹೇಳಿದೆ. ಹೇಳಾಗಿದೆ ಮತ್ತಿನ್ನಷ್ಟೇ. ಅದ್ರ ಬಗ್ಗೆ ನೆನ್ನೆ ವಿಚಾರವಾಗಿ ಮತ್ತಿನ್ನೇನು ಮಾತಾಡೋದಿಲ್ಲ. ಇದಿಷ್ಟು ಶಾಸಕರಾದಂಥ ಯತೀಂದ್ರ ಅವರ ಹೇಳಿಕೆ ಮತ್ತು CLP ಸಭೆಯಲ್ಲಿ ಚರ್ಚೆ ಆದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕಾಡ, ಬೆಳಗಾವಿ. ಇವತ್ತು ನಮ್ಮ ಜೊತೆಗೆ ಯತೀಂದ್ರ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಇವತ್ತು CLPಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದೊಂದು ಸರ್. ಯೂಶಲಿ CLP ಇಲ್ಲಿ ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ನನಗೆ ತಮ್ಮ ಹೇಳಿಕೆಗೆ ಈಗಲೂ ಭದ್ರವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಭದ್ರವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದರೆ ಸರ್ ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ, ಕೊಟ್ಟಾಗ ನೋಡೋಣ ಅಂದ. ಸರ್ ಪ್ರಮುಖವಾಗಿ ಸರ್ ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳ್ಬೋದು ಅಂತ ಸರ್. ಚೆನ್ನಾಗಿದ್ದಾರೆ ಸರ್. ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ. ನಾನೇನು ಹೇಳಿದ್ದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನು ಹೇಳಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ ಸಿಎಂ ಪುತ್ರರಾಗಿ ಈ ತರದ ವಿವಾದತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ. ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊತ್ತಿಸಿದ್ರಿ ಅಂತ ಸರ್. ನಾನೇನು ವಿವಾದಕ್ಕೆ ಇರೋದನ್ನ ಹೇಳಿದೆ. ಹೇಳಾಗಿದೆ ಮತ್ತಿನ್ನಷ್ಟೇ. ಅದ್ರ ಬಗ್ಗೆ ನೆನ್ನೆ ವಿಚಾರವಾಗಿ ಮತ್ತಿನ್ನೇನು ಮಾತಾಡೋದಿಲ್ಲ. ಇದಿಷ್ಟು ಶಾಸಕರಾದಂಥ ಯತೀಂದ್ರ ಅವರ ಹೇಳಿಕೆ ಮತ್ತು CLP ಸಭೆಯಲ್ಲಿ ಚರ್ಚೆ ಆದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕಾಡ, ಬೆಳಗಾವಿ. ಇವತ್ತು ನಮ್ಮ ಜೊತೆಗೆ ಯತೀಂದ್ರ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಇವತ್ತು CLPಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದೊಂದು ಸರ್. ಯೂಶಲಿ CLP ಇಲ್ಲಿ ಅದೆಲ್ಲ ಚರ್ಚೆ ಆಗೋದಿಲ್ಲ. CLP ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ CLP ಮೀಟಿಂಗ್ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದರೂ ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ನನಗೆ ತಮ್ಮ ಹೇಳಿಕೆಗೆ ಈಗಲೂ ಭದ್ರವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಭದ್ರವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದರೆ ಸರ್ ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ, ಕೊಟ್ಟಾಗ ನೋಡೋಣ ಅಂದ. ಸರ್ ಪ್ರಮುಖವಾಗಿ ಸರ್ ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳ್ಬೋದು ಅಂತ ಸರ್. ಚೆನ್ನಾಗಿದ್ದಾರೆ ಸರ್. ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ. ನಾನೇನು ಹೇಳಿದ್ದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನು ಹೇಳಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ ಸಿಎಂ ಪುತ್ರರಾಗಿ ಈ ತರದ ವಿವಾದತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ. ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊತ್ತಿಸಿದ್ರಿ ಅಂತ ಸರ್. ನಾನೇನು ವಿವಾದಕ್ಕೆ ಇರೋದನ್ನ ಹೇಳಿದೆ. ಹೇಳಾಗಿದೆ ಮತ್ತಿನ್ನಷ್ಟೇ. ಅದ್ರ ಬಗ್ಗೆ ನೆನ್ನೆ ವಿಚಾರವಾಗಿ ಮತ್ತಿನ್ನೇನು ಮಾತಾಡೋದಿಲ್ಲ. ಇದಿಷ್ಟು ಶಾಸಕರಾದಂಥ ಯತೀಂದ್ರ ಅವರ ಹೇಳಿಕೆ ಮತ್ತು CLP ಸಭೆಯಲ್ಲಿ ಚರ್ಚೆ ಆದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕಾಡ, ಬೆಳಗಾವಿ.